ಗೃಹ ಸಚಿವ ಪರಮೇಶ್ವರ್ ಪರ ನಿಂತ ಸಿಎಂ ಸಿದ್ದರಾಮಯ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ನಡೆದಂತಹ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಪರ ನಿಂತ ಸಿಎಂ ಸಿದ್ದರಾಮಯ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪರಮೇಶ್ವರ್ ಬೆನ್ನಿಗೆ ನಿಂತ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಬಹಳಷ್ಟು ಖಂಡನೆ. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಟಾರ್ಗೆಟ್ ಮಾಡುವುದು ಸರಿಯಲ್ಲ. ಗೃಹ ಸಚಿವ ಪರಮೇಶ್ವರ್ ಅವರು ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆರ್ಸಿಬಿ ಸನ್ಮಾನಕ್ಕೂ ಮೊದಲು ಗೃಹ ಸಚಿವ ಪರಮೇಶ್ವರ್ ಸಭೆ ನಡೆಸಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಗೃಹ ಸಚಿವರು ಸಭೆ ನಡೆಸಿದ್ರು. ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ದುರಂತಕ್ಕೆ ಗೃಹ ಸಚಿವರು ಹೊಣೆಯಾಗೋದಿಲ್ಲ ಮತ್ತು ಹೊಣೆಯಾಗೋರು ಯಾರು? ನಿನ್ನೆ ನಡೆದ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಪರ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಿದ್ದಂತಹ ಮಹತ್ವದ ಸಭೆ, ಗೃಹ ಸಚಿವ ಪರಮೇಶ್ವರ್ ಪರ ನಿಂತುಕೊಂಡ ಸಿಎಂ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಸಚಿವರ ಪರ ನಿಂತುಕೊಳ್ಳೋದು ಸಿಎಂ ಸಿದ್ದರಾಮಯ್ಯ ಈ ಮೊದಲಲ್ಲ. ಆರ್ಸಿಬಿ ಫ್ಯಾನ್ ಬೇಸ್ ಅನ್ನ ವೋಟ್ ಬ್ಯಾಂಕ್ ಬೇಸ್ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳ ನಡುವೆ ಸ್ಟಾರ್ ಕ್ರಿಕೆಟರ್ ಪರವಾಗಿ ಸರ್ಕಾರ ನಿಂತುಕೊಂಡ್ರೆ 1 ವರ್ಷ ಯುವಕರ ಮನಸ್ಸಿನಲ್ಲಿ ಕಾಂಗ್ರೆಸ್ಸು ಅಂತ ಹೇಳಿ ಅಚ್ಚಳಿಯದೆ ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಡೆಸಿದಂತಹ ಕಾರ್ಯಕ್ರಮ ಅನ್ನುವಂತಹ ಆರೋಪ. ಒಂದು ಕಡೆ ಭದ್ರತೆಯ ಲೋಪ ಇತ್ತು. ಗೃಹ ಸಚಿವರು ಆರಂಭದಲ್ಲೇ ಹೇಳಿದ್ರು ಈ ತರಹದ್ದೊಂದು ಸಮಾವೇಶ ಬೇಡ, ಲಕ್ಷಾಂತರ ಜನ ಸೇರ್ತಾರೆ, ಆ ಕಾರಣಕ್ಕಾಗಿ ಇಲ್ಲಿ ಪ್ರಮಾದಗಳು ಸಂಭವಿಸಬಹುದು ಎನ್ನುವಂತಹ ಒಂದು ಅಂದಾಜನ್ನ ಇಟ್ಟಿದ್ರು. ಆದರೆ ಅವರ ಮಾತನ್ನೂ ಮೀರಿ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಆಯಿತು. ನೋಡ್ತಿದ್ದ ಹಾಗೆ ಲಕ್ಷಾಂತರ ಜನ ಸೇರಿದ್ರು. ಇನ್ನು ಜನ ಹೊರಗಡೆ ಸಾಯ್ತಾ ಇದ್ದಾರೆ ಎನ್ನುವಂತಹದ್ದು ಒಳಗೆ ಕಾರ್ಯಕ್ರಮ ನಡೆಯುವಂತಹ ಆಯೋಜಕರಿಗೆ ಗೊತ್ತಾಗಿಯೂ ಕೂಡ ಕಾರ್ಯಕ್ರಮ ಮುಂದುವರಿಯಿತು. ಶೋಕಾಚರಣೆಗಳು ನಡೆಯಲಿಲ್ಲ, ಕಾರ್ಯಕ್ರಮ ಸ್ತಬ್ಧ ಆಗಲಿಲ್ಲ, ವಿಐಪಿಗಳ ಚಲನೆಗಳು ನಿಶ್ಚಲ ಆಗಲಿಲ್ಲ, ಎಲ್ಲವೂ ಕೂಡ ಸಾಂಗವಾಗಿ ನಡೆಯಿತು. ವೇದಿಕೆಯಲ್ಲಿ ಕಾರ್ಯಕ್ರಮ ಸಾಂಗವಾಗಿ ನಡೆಯಿತು. ಯಾವಾಗ ಇದು? ಹೊರಗಡೆ 4-5 ಹೆಣ ಬಿದ್ದಿದೆ ಎನ್ನುವಂಥ ಮಾಹಿತಿ ಸಿಕ್ಕ ನಂತರವೂ ಕೂಡ ಕಾರ್ಯಕ್ರಮ ಮುಂದುವರಿಯಿತು. ಅಷ್ಟೇ ಸಾಂಗವಾಗಿ ನಡೆಯಿತು. ಭದ್ರತೆಯ ವೈಫಲ್ಯ, ಲಕ್ಷಾಂತರ ಜನ 4 ದಿಕ್ಕುಗಳಿಂದಲೂ ಕೂಡ ನುಗ್ತಾ ಇದ್ದಾರೆ, ಅನಿಯಂತ್ರಿತವಾದಂಥ ವಾತಾವರಣ ಸೃಷ್ಟಿಯಾಗಿದೆ ಎನ್ನುವಂಥ ಗಮನವನ್ನ ಜನಸಾಮಾನ್ಯರಿಗೂ ರೀಚ್ ಆಗುವ ಹಂತಕ್ಕೆ ಹೋಗಿತ್ತು ಆ ಕಾರ್ಯಕ್ರಮ. ಅಷ್ಟೊತ್ತಿಗದಾಗಲೇ 6ಕ್ಕೂ ಸಾವು ಸಂಭವಿಸಿತ್ತು. ಇದಕ್ಕೆ ಯಾರು ಹೊಣೆ ಅಂತೇಳಿ ಈಗ ಕೇಳ್ತಾ ಇರೋದು ಇಡೀ ಸಮಾಜ ಕೇಳ್ತಾ ಇದೆ, ಇಡೀ ರಾಜ್ಯ ಕೇಳ್ತಾ ಇದೆ. ನೀವು ರಾಜ್ಯ ಗೃಹ ಸಚಿವರನ್ನು ಸಮರ್ಥನೆ ಮಾಡಿಕೊಳ್ಳಬಹುದು. ರಾಜ್ಯ ಗೃಹ ಸಚಿವರು ಆರಂಭದಲ್ಲೇ ತುರ್ತು ಸಭೆ ಮಾಡಿದ್ರು. ಪ್ರಿಕಾಷನ್, ಮುಂಜಾಗ್ರತಾ ಕ್ರಮವಾಗಿ ಏನೇನು ಬೇಕು ಎಲ್ಲವೂ ನಿರ್ಧಾರ ಆಗಿತ್ತು. ಆ ನಿರ್ಧಾರಗಳನ್ನು ಇಟ್ಕೊಂಡೇನು ಉಪ್ಪಿನಕಾಯಿ ಹಾಕಣವ? ಈಗ ಪುತ್ರ ಶೋಕಂ ನಿರಂತರಂ, ಇಲ್ಲಿ ಪುತ್ರಿಯರ ಸಾವು ಕೂಡ ಸಂಭವಿಸಿದೆ. ಪುತ್ರ ಶೋಕಂ ನಿರಂತರಂ ಆದರೆ ಪುತ್ರಿಯರ ಶೋಕಂ ದಶಮಾನವರೆಗೂ ಕೂಡ ತಂದೆ ತಾಯಂದಿರನ್ನ ಕಾಡುತ್ತೆ. 11ಕ್ಕೂ ಹೆಚ್ಚು ಸಾವಿನ ಪ್ರಕರಣ. ಕರ್ನಾಟಕದಲ್ಲಿ ಆರ್ಸಿಬಿ ಎನ್ನುವಂಥ ಒಂದು ಖಾಸಗಿ ಕ್ರಿಕೆಟ್ ಸಂಸ್ಥೆಯನ್ನ ಮೆಚ್ಚಿಸೋದಕ್ಕೆ ಹೊರಟಿದ್ದಂಥ ಸರ್ಕಾರ, ಶಾಲೆಯಲ್ಲಿ ಸಮಸ್ಯೆಗಳಾದರೆ ಅಲ್ಲಿನ HM ಜೊತೆನೇ ಪ್ರಶ್ನೆ ಮಾಡೋದು. ರಾಜ್ಯದ ಮುಖ್ಯಮಂತ್ರಿ ನೀವು, ಆಡಳಿತಾರೂಢ ಪಕ್ಷದ ಮೇಲೇನೆ ಈ ಎಲ್ಲ ಆರೋಪಗಳು ಕೇಳಿಬರೋದು. ನೀವು ನಿಮ್ಮಿಂದ ಆಗಿದೆಯೋ ಆಗಿಲ್ವೋ ಅದು ಬೇರೆ ವಿಚಾರ, ಆದರೆ ಆಡಳಿತದಲ್ಲಿರ್ತಕ್ಕಂತಹದ್ದು ಕಾಂಗ್ರೆಸ್ ಸರ್ಕಾರ. ನಿಮ್ಮ ಮೂಗಿನ ನೇರಕ್ಕೆ 11 ಹೆಣಗಳು ಬಿದ್ದಿದ್ದಾವೆ. ಇಂತಹ ಸಮಸ್ಯೆಗಳಾದಾಗ ನಿಮ್ಮನ್ನು ಪ್ರಶ್ನೆ ಮಾಡೋದು ಸಹಜ. ಗೃಹ ಸಚಿವರನ್ನ ಅತ್ಯಂತ ಸರಳವಾಗಿ ಸಮರ್ಥನೆ ಮಾಡ್ಕೋಬಹುದು, ಆದರೆ ರಾಜ್ಯ ರಾಜಧಾನಿಯಲ್ಲಿ ಈ ತರಹದ್ದೊಂದು ಪರಿಸ್ಥಿತಿ ಆದರೆ, ಇನ್ನುಳಿದ ಜಿಲ್ಲೆಗಳಲ್ಲಿ ಈ ತರಹದ ಒಂದು ಕಾರ್ಯಕ್ರಮ ಆಯೋಜನೆ ಆದರೆ ಇನ್ನು ಎಷ್ಟರ ಮಟ್ಟಿಗೆ ಆಗಬಹುದಾಗಿತ್ತು ಅನ್ನುವಂಥ ಊಹೆ ಕೂಡ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಈಗಾಗಲೇ ಸರ್ಕಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ.
ಆತುರದ ಕಾರ್ಯಕ್ರಮ ಬೇಡವಾಗಿತ್ತು. ಅದರ ಜೊತೆಗೆ ಬೇರೆ ಬೇರೆ ಪತ್ರದ ವಿಚಾರವೂ ಕೂಡ ಸುದ್ದಿಯಲ್ಲಿದೆ. ಅದೇನೇ ಇರಲಿ, ಈಗ ಗೃಹ ಸಚಿವರ ಪರ ನಿಂತುಕೊಂಡ ಸಿದ್ದರಾಮಯ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ RCB ಸನ್ಮಾನಕ್ಕೂ ಮೊದಲು ಗೃಹ ಸಚಿವ ಪರಮೇಶ್ವರ್ ಅವರು ಸಭೆ ನಡೆಸಿದ್ರಂತೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಸಭೆ ನಡೆಸಿದ್ದರು. ವಿಧಾನಸೌಧದ ಮುಂಭಾಗದಲ್ಲಿ ನಡೆದಂತಹ ದುರಂತಕ್ಕೆ ಗೃಹ ಸಚಿವರು ಹೊಣೆಯಾಗೋದಿಲ್ಲ, ಇನ್ಯಾರು ಸ್ವಾಮಿ ಹೊಣೆ? ನಿನ್ನೆ ನಡೆದ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಪರ ನಿಂತುಕೊಂಡ CM ಸಿದ್ದರಾಮಯ್ಯ ಜೊತೆಗೆ ಸಾಕಷ್ಟು ಸಚಿವರು ಕೂಡ ಅದೇ ತರಹದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಕಾಲ್ತುಳಿತ ಪ್ರಕರಣ ಈಗ ರಾಜಕೀಯವಾಗಿ ತಿರುವನ್ನು ಪಡೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.